ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಯಾವ್ದು ನಾನು ಅಂದ್ಕೊಂಡ ಹಾಗಾಗ್ತಿಲ್ಲ? ಅವಳು ಸಿಹಿ ಅಲ್ಲ ಅಂತಂದ್ಮೇಲೆ ಯಾಕೆ ಅವಳು ಸಿಕ್ ಬೀಳ್ತಾ ಇಲ್ಲ? ಆ ರುದ್ರ ಪ್ರತಾಪ್ ಕೈಯಲ್ಲೂ ಅವಳಿಗೆ ಏನನ್ನು ಮಾಡೋದಕ್ಕಾಗ್ತಾ ಇಲ್ಲ. ವಾಟ್ಸ್ ಹ್ಯಾಪನಿಂಗ್? ನಾನಿನ್ನೇನು ಆ ಹುಡುಗಿ ಬಾಯಿನ ಬಿಡಿಸ್ತಾ ಇದ್ದೆ, ಅಷ್ಟರಲ್ಲಿ ಯಾರೋ ನನಗೆ ಬಂದು ಹೊಡೆದ್ಬಿಟ್ರು ಮೇಡಮ್. ಯಾರು? ಗೊತ್ತಿಲ್ಲ ಮೇಡಮ್, ನನಗೆ ತುಂಬಾನೇ ಏಟು ಬೀಳ್ತಾ ಇತ್ತು. ಯಾರು ಅಂತ ಕಾಣಿಸ್ತಾನೂ ಇರಲಿಲ್ಲ. ಆ ರುದ್ರ ಪ್ರತಾಪ್ ನನ್ಗೆ ಹೆದರ್ಕೊಂಡು ನನಗ್ ಸುಳ್ಳು ಹೇಳ್ತಿದಾನ? ನನ್ ಬೆಳ್ಳಿ ನೀನ್ ಮುಟ್ಟಿದ್ದಕ್ಕೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅತಿಯಾಗಿ ಆಡ್ತಿದ್ಯಾ ನೀನು. ನೀನ್ ಯಾಕೆ ಪವರ್ ಬೇಕು ಅಂತ ಹೇಳಿದ್ದು? ಭಾರ್ಗವಿ ಆಂಟಿನ ಆಟ ಆಡ್ಸಕ್ಕೆ ಅದನ್ ಮಾಡೋದ್ ಬಿಟ್ಟು ಯಾಕೆ ತರ್ಲೆ ಮಾಡ್ತಿದ್ಯಾ? ಏನೇನೋ ಬೀಳ್ಸೋದು, ಹಾಡ್ ಹಾಕೋದು, ಆಮೇಲೆ ನೀನ್ ಮಾಡಿದ್ದಕ್ಕೆ ನಾನ್ ಸಿಕ್ಕಾಕೋಬೇಕು. ಕೋಪ ಮಾಡ್ಕೋಬೇಡ ಸುಬ್ಬಿ. ಇಷ್ಟ ದಿನ ನಂಗೇನು ಮುಟ್ಟಕ್ಕಾಗ್ದೆ ಎಷ್ಟು ಉಸಿರು ಕಟ್ಟಿದ್ದು ಗೊತ್ತಾ? ಅಟ್ಲೀಸ್ಟ್ ಇದೆಲ್ಲ ಮುಟ್ಟಕ್ ಆಗ್ತಿದೆ, ಅದನ್ನ ಎಂಜಾಯ್ ಮಾಡ್ತಾ ಇದೀನಿ ಅಷ್ಟೇ. ಮುಟ್ಟಕ್ಕಲ್ಲ, ಎಲ್ಲ ಬೀಳ್ಸಕ್ ಆಗ್ತಾ ಇದೆ ಅಂತ ತಾನೆ ನಿನ್ ಖುಷಿ? ನೋಡು, ಇದೇ ಬೇಡ ಅಂದಿದ್ದು. ನೋಡು, ನಂಗೆ ಸಿಟ್ಟು ಬರ್ತಿದ್ಯಾ. ಮಾಡೋದೆಲ್ಲ ಬರೀ ಎಡ್ವಟ್ಟು. ಯಾರ ಹತ್ರ ಮಾತಾಡ್ತಾ ಇದ್ಯಾ? ನಿನ್ನನ್ನೇ ಕೇಳ್ತಿರೋದು. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಅದು ಬರೀ ಎಡ್ವಟ್ಟು. ಅದಕ್ಕೆ ನನ್ನಷ್ಟಕ್ಕೆ ನಾನೇ ಮಾತಾಡ್ಕೊಂತಿದ್ದೆ. ಎಡ್ವಟ್ಟ? ಏನ್ ಎಡ್ವಟ್ಟು? ಏನಂದ್ರೆ ಒಬ್ಬೊಬ್ಳೆ ಮಾತಾಡ್ಕೊಂಡ್ರೆ ಮನ್ಸಲ್ಲಿರೋ ಕೋಪ ಎಲ್ಲ ತಣ್ಣಗಾಗುತ್ತೆ. ಬೇಕಿದ್ರೆ ನೀವು ಮಾಡಿ ನೋಡಿ. ಈ ವ್ಯಂಗ್ಯ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಭಾರ್ಗವಿ ಆಂಟಿಗೇನೋ ಪ್ಲಾನ್ ಮಾಡ್ತಾ ಇದ್ದಾರೆ, ಹುಷಾರು. ಅದೆಲ್ಲ ಇರ್ಲಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ತೀಯಾ? ಏನು? ಗೋಡೌನಲ್ಲಿ ಏನಾಯ್ತು? ನೀನ್ ಅಲ್ಲಿಂದ ಹೇಗ್ ತಪ್ಪಿಸ್ಕೊಂಡ್ಬಂದೆ? ನನ್ ಗೋಡನ್ ಅಲ್ಲಿದ್ದೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ಯಾಕಂಟಿ ಏನು ಮಾತಾಡ್ತಿಲ್ಲ? ಹೇಳಿ, ನನ್ ಗೋಡೌನ್ ಅಲ್ಲಿದ್ದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ನನ್ಗೆ ಯಾಕೋ ನಿಮ್ಮೇಲೇನೆ ಅನುಮಾನ. ನೀವೇನಾ ನನ್ ಕಿಡ್ನಾಪ್ ಮಾಡ್ಸಿದ್ದು? ಆರ್ಪಿ ಅಂದ್ರೆ ರುದ್ರ ಪ್ರತಾಪ್, ಅವನ್ ಕೈಯಲ್ಲಿ ನೀವೇನಾ ಕಿಡ್ನಾಪ್ ಮಾಡ್ಸಿದ್ದು ಅಂತ ಕೇಳು ಸುಬ್ಬಿ. ಆರ್ಪಿ ಅಂದ್ರೆ ರುದ್ರ ಪ್ರತಾಪ್ ಕೈಯಲ್ಲಿ ನನ್ನ ಕಿಡ್ನಾಪ್ ಮಾಡ್ಸಿದ್ರ? ಆರ್ಪಿ, ರುದ್ರ ಪ್ರತಾಪ್ ಬಗ್ಗೆ ನಿನ್ಗೆ ಹೇಗ್ ಗೊತ್ತು? ನನ್ಗೆಲ್ಲ ಗೊತ್ತು. ನೀವ್ ಹೇಳಿದ್ದು ತಾನೆ ಅವನನ್ನ ಕಿಡ್ನಾಪ್ ಮಾಡಿದ್ದು. ಆದ್ರೆ ಅವನನ್ನ ಏನು ಮಾಡಕ್ಕಾಗ್ಲಿಲ್ಲ. ಚೆನ್ನಾಗಿ ಮಾಂಜ ಕೊಟ್ಬಿಟ್ಟು ಬಂದಿದ್ದೀನಿ. ಇನ್ನೊಂದ್ಸಲ ನೀವ್ ಹೇಳಿದ್ರು ಅವ್ನು ನನ್ನ ತಂಟೆಗೆ ಬರಲ್ಲ. ಏಯ್, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದೆಯಾ?
ನಿನ್ನನ್ನು ಕಿಡ್ನಾಪ್ ಮಾಡೋದಕ್ಕೆ ನಾನು ಯಾಕೆ ಅವನಿಗೆ ಹೇಳಲಿ? ಚಿಕ್ಕ ಹುಡುಗಿ ಥರ ಇದ್ರೆ ಸರಿ. ಹೌದಾ, ಸರಿ ಬಿಡಿ, ನನ್ಗೊತ್ತು ಏನ್ ಮಾಡ್ಬೇಕು ಅಂತ. ಎಲ್ಗೆ ಹೊರಟೆ? ಅಪ್ಪನ ಹತ್ರ. ಅಪ್ಪು ಹತ್ರನಾ? ಯಾಕೆ? ಇದೆಲ್ಲ ಅಪ್ಪನ್ ಹೇಳಕ್ಕೆ. ಇದನ್ನೆಲ್ಲ ಅವನ ಹತ್ರ ಹೇಳ್ಬೇಡ. ಯಾಕಂಟಿ? ಭಯನಾ? ಭಯನಾ? ನನಗ? ಚಚ, ಅದು ಏನ್ ಗೊತ್ತಾ ಪುಟ್ಟ? ಪುಟ್ಟನಾ? ಹಾ ಪುಟ್ಟ, ನೀನು ಚಿಕ್ಕವಳಲ್ವಾ? ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ಅವರು ಟೆನ್ಷನ್ ಆಗ್ತಾರೆ. ಸೀತಮ್ಮ ಮತ್ತೆ ಬೇಜಾರು ಮಾಡ್ಕೋತಾಳೆ. ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡ. ಏನಾದರೂ ಕೇಳಿದ್ರೆ ಆಗ್ಲೇ ಹೇಳಿದ್ಯಲ್ವಾ, ಅದನ್ನೇ ಹೇಳು. ಓಕೆ? ಏನು ಯೋಚನೆ ಮಾಡ್ತಿದ್ಯಾ? ನೀವ್ ಹೇಳ್ದಂಗ್ ಕೇಳಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡು, ದೊಡ್ಡವ್ರು ಹೇಳೋದು ಒಳ್ಳೇದಕ್ಕೆ ಕೇಳಬೇಕು. ಇದೆಲ್ಲ ಯಾರ ಹತ್ರನೂ ಹೇಳೋದಕ್ಕೆ ಹೋಗ್ಬೇಡ. ಓಕೆ? ಸುಬ್ಬಿ, ನೀನ್ ಸೂಪರ್. ಭಾರ್ಗವಿ ಆಂಟಿನ ಹೆದರ್ಸ್ಬಿಟ್ಟೆ. ಮತ್ತೆ ನಾವಂದ್ರೆ ಸುಮ್ನೆನಾ? ಹಂಗೆ ನಾವು. ಹೌದು, ಈ ಆಂಟಿಗೆ ಯಾಕೆ ನಿನ್ಕಂಡ್ರೆ ಆಗಲ್ಲ? ನನ್ಗೆ ಗೊತ್ತಿಲ್ಲ. ನಾನು ಅವ್ರ ಜೊತೆ ಚೆನ್ನಾಗೇ ಮಾತಾಡ್ತಿದ್ದೆ, ಆದ್ರೆ ಆಂಟಿಗೆ ನಾನು ಇಷ್ಟನೇ ಆಗ್ಲಿಲ್ಲ. ಹೋಗ್ಲಿ ಬಿಟ್ಟಾಕು. ಇನ್ಮೇಲೆ ಅವ್ರು ನಿನ್ ತಂಟೆಗೇನೆ ಬರ್ಬಾರ್ದು. ಹಾಗೆ ಆಟ ಆಡ್ಸೋಣ. ನನ್ ತಂಟೆಗಲ್ಲ, ನಿನ್ ತಂಟೆಗೆ ಬರ್ಬಾರ್ದು. ಹಂಗ್ ಮಾಡೋಣ. ಅವ್ರನ್ನ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನು ಇಲ್ವಲ್ಲ. ಆದ್ರೆ ನೀನ್ ಹುಷಾರಾಗಿರ್ಬೇಕು. ನಿನ್ಗೇನಾದ್ರೂ ಆದ್ರೆ ನನ್ಗಾದಂಗೇನೆ. ಯಾಕೆ ಅಂದ್ರೆ ನೀನೇ ನಾನು, ನಾನೇ ನೀನು. ರಾಮ್, ರಾಮ್, ನೀವಿಲ್ಲೇ ಹೀಗೆ ಮಲ್ಕೋತೀರಾ? ನಿಮ್ಮ ಮಡ್ಲಲ್ಲಿ ಮಲಗಿದ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ ಸೀತಾ? ಸೀತಾ, ನಾನು ಎಷ್ಟೇ ಟೆನ್ಷನಲ್ಲಿದ್ದರೂ ರಿಲ್ಯಾಕ್ಸ್ ಆಗೋದು ಯಾವಾಗ ಗೊತ್ತಾ? ಒಂದು ನಾನು ನಿಮ್ಮ ಹತ್ರ ಬಂದಾಗ, ಇನ್ನೊಂದು ನನ್ನ ಮಗಳ ಹತ್ರ ಹೋದಾಗ. ಸಿಹಿನೂ ಹೀಗೆ ನನ್ನ ತಲೆನ ಅವಳ ಮಡ್ಲಲ್ಲಿ ಇಟ್ಕೊಂಡು ತಟ್ತಾ ಮಲ್ಕೋಪ ಅಂತ ಹೇಳ್ತಾ ಇದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.